ಅದಷ್ಟೇ ಅಲ್ಲ, 57% ಹೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಶುಗರ್ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸ್ತಾ ಇರೋದು ನಮಗೆ ನಿಮಗೆ ಗೊತ್ತಿರುವಂಥ ವಿಚಾರ. ಸಹಕಾರಿ ಕ್ಷೇತ್ರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರದಿಂದ ಸಹ ಪೂರಕವಾದ ಸಹಕಾರ ಇದೆ ಮಾತ್ರ ಹೇಳ್ತಾ, ಮಾನ್ಯ ಗೌರವಿತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ತಾಲೂಕಿನಲ್ಲಿ 21-22ರಲ್ಲಿ ಫ್ಲಡ್ ಆದ ಸಂದರ್ಭದಲ್ಲಿ ನಿರಂತರವಾಗಿ ಸಂತೆಬಾಚಳ್ಳಿ ಕೆರೆಯಿಂದ ಹಿಡಿದು ಉಪ್ಪನಹಳ್ಳಿ ಕೆರೆ, ಲೋಕನಹಳ್ಳಿ ಕೆರೆ, ಮಾವನಕಟ್ಟೆ ಕೊಪ್ಪರ ಕೆರೆ, ಜೊತೆಗೆ ನಾಗಘಟ್ಟ ಬ್ರಿಡ್ಜಸ್, ನಮ್ಮ ಹಾಗೆಯೇ ಮುಂದೆ ಮುಂದುವರೆದು ನಮ್ಮ ಕಿಕ್ಕೇರಿ ಹೋಗಿ ಅನೇಕ ಬ್ರಿಡ್ಜಸ್ಗಳು ಸಹ ಹೋಗೋ ಅವನ್ನ ನನ್ನ ಶಾಸಕನಾಗಿ ಹೊಸದಾಗಿ ಶಾಸಕನಾಗಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವರು ಸಹ ನಾನು ಪ್ರಸ್ತಾಪ ಮಾಡಿದೆ. ಆ ಸಂದರ್ಭದಲ್ಲಿ ಪೂರ್ವಕವಾಗಿ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬರವೇಶಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸಹ ಬನ್ನಿ ಅಣ್ಣ ಸ್ಪಾಟ್ಗೆ ಹೋಗಿ ನೋಡೋಣ, ಇವತ್ತು ಒಂದು ಕೆರೆ ಕಟ್ಟಬೇಕಾದ್ರೆ 1000 ಎಕರೆ 100 ಎಕರೆ ಜಮೀನ ಅಕ್ವೈರ್ ಮಾಡ್ಕೋಬೇಕು, ಸರ್ಕಾರದಿಂದ ನೂರಾರು ಕೋಟಿ ವೆಚ್ಚ ಆಗುತ್ತೆ. ಇವತ್ತು ಕಟ್ಟಿರುವಂತ ಕೆರೆ ಹೊರವಾಗಿದೆ ಅಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನಾವು ಕೆರೆ ಕಟ್ಟಿದ್ರೆ ಜಾನುವಾರುಗಳಿಗೆ ಕುಡಿಯಕ್ಕೆ ಆಗುತ್ತೆ. ಇವತ್ತು ಈ ವರ್ಷ ತುಂಬಾ ಮಳೆ ಆಗಿದೆ. ಆ ಮಳೆನ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ಅವನ್ 3-4 ಕೆರೆಗಳನ್ನ ಕಟ್ಟಿಸುವಂತ ಕೆಲಸ ಆಗ್ಬೇಕು. ಜೊತೆಗೆ ಮಾವಿಹಳ್ಳಿನಲ್ಲಿ ಅವರು ಸಹ ಒಬ್ಬ ಜನಪ್ರತಿನಿಧಿ ಆಗಿ ಸಂದರ್ಭದಲ್ಲಿ ಮಾಜಿ ಜನಪ್ರತಿನಿಧಿಗಳು ಇರೋರು. ಅಂತ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ಹೋಗ್ಬೇಕಾದ್ರೆ 8-9 ಕಿಲೋಮೀಟರ್ ಬಳಸ್ಕೊಂಡು ಬರ್ಬೇಕಾದ ಸಂದರ್ಭ ಬಂತು. ಅವ್ರು ಸೌಕ್ ಹೋಗ್ಬೇಕಾದ್ರೆ ಆ ಬ್ರಿಡ್ಜ್ ಡ್ಯಾಮೇಜ್ ಆಗಿದೆ. ಈ ವರ್ಷವೂ ಸಹ ಬ್ಲಡ್ ಆಗಿದೆ. ಅದ್ರ ಜೊತೆಗೆ ಚೌಡೇನಹಳ್ಳಿ ಮಾದೇಹಳ್ಳಿ ಸುಮಾರು ಬ್ರಿಡ್ಜ್ಗಳು ಹೋಗಿದೆ. ರಾಜಕಾರಣದಲ್ಲಿ ನಾನು JDS ಪಕ್ಷದ ಶಾಸಕರಿರ್ಬೋದು, ತಾವು ಸಮಾಜ ಚಿಂತಕರು, ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರು. ವಿಶೇಷವಾದ ಅಭಿವೃದ್ಧಿ ಇದರಲ್ಲಿ ಈಗ ಕನಿಷ್ಠ ನಮ್ಮ ತಾಲೂಕಿಗೆ ಬೇಕಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಳಲಿಕ್ಕೆ ತಾವು ಸಹಕಾರ ಆಗಬೇಕು ಅಂತ ನಾನು ಒಬ್ಬ ವೈದ್ಯರು ಸಹ ತಮ್ಮ ಮನವಿ ಮಾಡಿಕೊಂಡಿದ್ದೀವಿ. ಇವಾಗಲೂ ಸಹ ತಮ್ಮ ವೇದಿಕೆ ಮುಖಾಂತರ ನನ್ನ ನಿವೇದನೆಯನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ರಸ್ತೆಗಳು ಸಹ ಮಂಡಿ ಉದ್ದ ಗುಂಡಿ ಬಿದ್ದಿವೆ. ಹಾಗಾಗಿ ನಾನು ಒಬ್ಬ ಶಾಸಕನಾಗಿ ತಮ್ಮ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕನಿಷ್ಠ ಮೂಲಭೂತ ರಸ್ತೆಗಳಿಗೆ ಓಡಾಡಲಿಕ್ಕೆ ಒಂದು ಆದಷ್ಟು ತಮ್ಮ ಸರ್ಕಾರದ ಕಡೆಯಿಂದ ತಮ್ಮ ಪ್ರತಿನಿಧಿಗಳ ಕಡೆಯಿಂದ ಅನುದಾನ ಕೊಡಿಸಬೇಕು ಅಂತ ನಾನು ನಿವೇದನೆ ಮಾಡ್ಕೊಂತ ತಾವು ಬಂದು ಎಲ್ಲರೂ ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಅಕ್ಕಾಬಲ್ ಮೊದಲನೇ ಸಭೆಯಲ್ಲಿ ನಾನು ಕೇವಲ 1-2 ತಾಲೂಕಲ್ಲ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಗುರಿ ಅಂತ. ಆ ಮನಸ್ಥಿತಿಯಲ್ಲೇ ಸಹ ನಮಗೂ ಸಹ ಸಹಕಾರ ಕೊಡೋರು ನಮ್ಮ ತಾಲೂಕು ಸಹ ವಿಶೇಷ ಅನುದಾನದ ಜೊತೆಗೆ ವಿಶೇಷ ಅನುದಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ತಮ್ಮ ಸಹಕಾರ ಇದೆ ಅನ್ನೋ ಮಾತನ್ನ ತಮ್ಮ ವೇದಿಕೆ ಮುಖಾಂತರ ಕೇಳ್ಕೊಡ್ತಾ ನಾನು